ಹಲೋ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC 2026 ಪರೀಕ್ಷೆಗೆ ಬೇಕಾಗಿರುವ ಅತಿ ಮುಖ್ಯ ಸ್ಟಡಿ ಮೆಟೀರಿಯಲ್ಸ್, ಸಬ್ಜೆಕ್ಟ್ ವೈಸ್ ಕ್ವಶನ್ ಬ್ಯಾಂಕ್ಸ್, ಮಾಡೆಲ್ ಕ್ವಶನ್ ಪೇಪರ್ಸ್, ಬೋರ್ಡ್ ಎಕ್ಸಾಮ್ ಪೇಪರ್ಸ್, ಮಾಡೆಲ್ ಆನ್ಸರ್ಸ್ ಇವನ್ನೆಲ್ಲ ಸರಳವಾಗಿ ಹೇಗೆ ಡೌನ್ಲೋಡ್ ಮಾಡೋದು ಎಂದು ಹೇಳ್ತೇನೆ. ಸಬ್ಜೆಕ್ಟ್ ವೈಸ್ ಕ್ವಶನ್ ಬ್ಯಾಂಕ್ಸ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಶನ್ DPUE ಸೆಕೆಂಡ್ PUC 2026 ಗಾಗಿ ಪೂರ್ಣ ಸಿಲೆಬಸ್ ಆಧಾರಿತ ಕ್ವಶನ್ ಬ್ಯಾಂಕ್ಸ್ ಬಿಡುಗಡೆ ಮಾಡಿದೆ. ಇವುಗಳಲ್ಲಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್, ವೇಟೇಜ್, ಲೈಕ್ಲಿ ಕ್ವಶನ್ಸ್, ಲಾಂಗ್ ಆನ್ಸರ್ಸ್, ಶಾರ್ಟ್ ಆನ್ಸರ್ಸ್, ಮಾಡೆಲ್ಸ್, MCQs ಎಲ್ಲವಿರುತ್ತದೆ. ಮಾಡೆಲ್ ಕ್ವಶನ್ ಪೇಪರ್ಸ್ 2026 DPUE 2026 ಗಾಗಿ ಹೊಸ ಮಾಡೆಲ್ ಪೇಪರ್ಸ್ ಪಬ್ಲಿಷ್ ಮಾಡಿದೆ. ಇದರಲ್ಲಿ 2026 ಎಕ್ಸಾಮ್ ಪ್ಯಾಟರ್ನ್ಸ್, ಬ್ಲೂ ಪ್ರಿಂಟ್ಸ್, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ಸ್, ಕಂಪಲ್ಸರಿ ಚಾಪ್ಟರ್ಸ್, ಎಕ್ಸ್ಪೆಕ್ಟೆಡ್ ಕ್ವಶನ್ಸ್, ಸೆಕೆಂಡ್ PUC ಎಕ್ಸಾಮ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಓದೋದು ಎಕ್ಸಾಮ್ ಹಾಯಾಗಿ ಪಾಸ್ ಆಗೋಕೆ ಬಹಳ ಮುಖ್ಯ. ಇದರಲ್ಲಿ ಸಿಗೋದು ಯಾವ ಪ್ರಶ್ನೆಗಳು ರಿಪೀಟ್ ಆಗ್ತವೆ, ಯಾವ ಚಾಪ್ಟರ್ಗೆ ಹೆಚ್ಚು ವೇಟೇಜ್ ಇದೆ, ರೈಟಿಂಗ್ ಫಾರ್ಮ್ಯಾಟ್ ಹೇಗಿರಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲವೂ ಇರುತ್ತದೆ. DPU ಮಾಡೆಲ್ ಆನ್ಸರ್ ಪಬ್ಲಿಷ್ ಮಾಡಿದೆ. ಇವು ಎಕ್ಸಾಮ್ ರೈಟಿಂಗ್ ಸ್ಟೈಲ್ ಕಲಿಯೋಕೆ ಬೆಸ್ಟ್. ಮಾಡೆಲ್ ಆನ್ಸರ್ ಹೆಲ್ಪ್ಸ್ ಉತ್ತರಕ್ಕೆ ಎಷ್ಟು ಪಾಯಿಂಟ್ಸ್ ಬರೆಯಬೇಕು, ಡಯಾಗ್ರಾಮ್ಸ್, ಫಾರ್ಮ್ಯಾಟ್ಸ್, ಸ್ಟೆಪ್ ಮಾರ್ಕಿಂಗ್, ಹೈ ಸ್ಕೋರಿಂಗ್ ಆನ್ಸರ್ಸ್ ಇವುಗಳೆಲ್ಲವನ್ನು ಸರಳವಾಗಿ ಡೌನ್ಲೋಡ್ ಮಾಡೋದಕ್ಕೆ ನೀವು ಫಸ್ಟ್ ಆಫ್ ಆಲ್ ಆಗಿ ಈ ವೆಬ್ಸೈಟ್ಗೆ ಬರಬೇಕು, kseva.karnataka.gov.in. ಅದರ ನಂತರ ಇಲ್ಲಿ ನಿಮಗೆ PUC ಅಂತ ಕಾಣುತ್ತದೆ, ಇದನ್ನು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಕ್ವಶನ್ ಪೇಪರ್ಸ್ ಅಂತ ಸಿಗ್ತದೆ, ಇದನ್ನು ಓಪನ್ ಮಾಡಬೇಕು. ಓಪನ್ ಆದ ನಂತರ ಇಲ್ಲಿ ನಿಮಗೆ ಲಿಂಕ್ ಸಿಗುತ್ತದೆ, ಸೆಕೆಂಡ್ PUC ಸಬ್ಜೆಕ್ಟ್ ವೈಸ್ ಕ್ವಶನ್ ಬ್ಯಾಂಕ್ಸ್, ಸೆಕೆಂಡ್ PUC ಮಾಡೆಲ್ ಆ್ಯಂಡ್ ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಮಾಡೆಲ್ ಆನ್ಸರ್. ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಇದರ ಪೇಜ್ ಸಿಗುತ್ತದೆ. ಇಲ್ಲಿ ನಿಮಗೆ 2024 ಸೆಕೆಂಡ್ PUC ಎಕ್ಸಾಮ್ ಕ್ವಶನ್ ಪೇಪರ್ಸ್ ಇದೆ ಮತ್ತು 25 ಮಾಡೆಲ್ ಕ್ವಶನ್ ಪೇಪರ್ಸ್ ಇದೆ. ಎಲ್ಲವೂ ಇಲ್ಲಿ ನಿಮಗೆ ಸಿಗುತ್ತದೆ. ಅದನ್ನು ಡೌನ್ಲೋಡ್ ಮಾಡಲಿಕ್ಕೆ ಅದನ್ನು ಕ್ಲಿಕ್ ಮಾಡಿದ ನಂತರ ಯಾವ ಸಬ್ಜೆಕ್ಟ್ ಅಂತ, ಎಕ್ಸಾಂಪಲ್ಗೆ ಕನ್ನಡ ಕ್ಲಿಕ್ ಮಾಡಿದರೆ ಇದು ನಿಮಗೆ ಇಲ್ಲಿ ಬರುತ್ತದೆ. ಇದನ್ನು ಇಲ್ಲಿ ನೀವು ಡೌನ್ಲೋಡ್ ಮಾಡಬಹುದು. ಅದರ ನಂತರ ಇದು ಕೂಡ ಸಬ್ಜೆಕ್ಟ್ ವೈಡ್ ಕ್ವಶನ್ ಬ್ಯಾಂಕ್ಸ್ ಕೂಡ ಇಲ್ಲಿ ನೀವು ಕ್ಲಿಕ್ ಮಾಡಿದ ಮೇಲೆ ವ್ಯೂ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಬೇಕು. ಕನ್ನಡ ಸೆಲೆಕ್ಟ್ ಮಾಡಿದರೆ ಕನ್ನಡ ಬರುತ್ತದೆ. ಅದರ ನಂತರ ಇಲ್ಲಿ ನಿಮಗೆ ಇದನ್ನು ವೀಕ್ಷಿಸಬಹುದು ಅಥವಾ ಡೌನ್ಲೋಡ್ ಕೂಡ PDF ಆಗಿ ಮಾಡಬಹುದು. ಥ್ಯಾಂಕ್ ಯು.